ಸ್ಥಾನದಲ್ಲಿ ಜಂಗಮಲಿಂಗ ಇರ್ತಾ ಇದೆ. ಗಂಟಲಿಗೆ ಬಂದ್ರೆ ಅಲ್ಲಿ ಪ್ರಸಾದಲಿಂಗ ವಿಶುದ್ಧಿ ಚಕ್ರ ಇದೆ. ಕಣ್ಣಿನ ಎರಡರ ನಡುವೆ ಅಲ್ಲಿ ಆಜ್ಞಾ ಚಕ್ರ ಇದೆ, ಮಹಾಲಿಂಗವಿದೆ. ಮುಂದೆ ಮೇಲೆ ಹೋದ್ರೆ ಬ್ರಹ್ಮಚಕ್ರ. ಬ್ರಹ್ಮಚಕ್ರಕ್ಕೆ ನಮ್ಮ ಇಡೀ ಜಗತ್ತು ನಿಂತು ಬಿಡ್ತಾ ಇದೆ. ಬ್ರಹ್ಮಚಕ್ರದ ನಂತರ ಯಾವ ಚಕ್ರಗಳ ಬಗ್ಗೆ ಮಾತಾಡಲ್ಲ. ಆದರೆ ನಮ್ಮ ಶರಣರು ಬ್ರಹ್ಮಚಕ್ರದ ನಂತರ ಮತ್ತೆ ಶಿಖಾಚಕ್ರ, ಅದು ನಿಶೂನ್ಯಲಿಂಗವಿದೆ. ಅಂದ್ರೆ ಈ ಬ್ರಾಹ್ಮಣರು ಜುಟ್ಟ ಬಿಡ್ತಾರಲ್ಲ, ಆ ಸ್ಥಾನದಲ್ಲಿ ನಿಶೂನ್ಯಲಿಂಗ ಶಿಖಾಚಕ್ರ ಬರ್ತಾ ಇದೆ. ಆ ಹೆಣ್ಣು ಮಕ್ಕಳು ಅದ್ರ ಕೆಳಗಡೆ ಇಲ್ಲಿ ನಿರಂಜನ ಲಿಂಗ ಪಶ್ಚಿಮ ಚಕ್ರದಲ್ಲಿ ಬರ್ತಾ ಇದೆ. ಕೊನೆಗೆ ಅನುಚಕ್ರ, ಅನುಲಿಂಗ. ಇಷ್ಟೆಲ್ಲ ಚಕ್ರಗಳು, ಇಷ್ಟೆಲ್ಲ ಲಿಂಗಗಳು, ಅಲ್ಲಿ ಪಂಚಮಹಾಭೂತಗಳು, ಅಲ್ಲಿ ಶಕ್ತಿಗಳು, ಅನೇಕ ತತ್ವಗಳು ಅಲ್ಲಿ ಇವೆ ಬಂಧುಗಳೇ. ನೀವು ದಯವಿಟ್ಟು ಈ ಒಂದು ವಿಜ್ಞಾನದಲ್ಲಿ ನೀವು ಗಮನ ಹರಿಸಬೇಕು. ಇದು ಬಹಳ ಚೆನ್ನಾಗಿದೆ. ನಾನು ಒಬ್ಬ ವೈದ್ಯನಾಗಿ ಇದು ಏನಿರಬಹುದು ಅಂತ ಒಳಗಡೆ ಹೋಗಿ ಇಷ್ಟು ವರ್ಷದ ಅಧ್ಯಯನವನ್ನ ಒಂದು ಸ್ಥೂಲವಾಗಿ ನಿಮ್ಮ ಮುಂದೆ ಇಡೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, ಇದೆಲ್ಲ ಒಳಗಡೆ ಅಂಗ ಎಷ್ಟು, ಲಿಂಗ ಎಷ್ಟು, ಮುಖ ಎಷ್ಟು, ಆ ಭಕ್ತಿಗಳು ಯಾವುವು. ಭಕ್ತಿಗಳನ್ನ ಬೇರೆ ಧರ್ಮದಲ್ಲಿ ಏನು ಹೇಳಿದ್ರು, ಭಕ್ತಿ ಮಾಡಬೇಕು. ನಮ್ಮಲ್ಲಿ ಹಾಗಲ್ಲ. 6 ವಿಧದ ಭಕ್ತಿಗಳನ್ನ ಹೇಳಿದ್ರು. ಮೊದಲನೇ ಭಕ್ತಿ ಶ್ರದ್ಧಾ ಭಕ್ತಿ, ನಂತರ ಬಂತು ನಿಷ್ಠಾ ಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ ಅಂತ ಹೇಳಿದ್ರು. ಭಕ್ತಿಯನ್ನು ಹೇಗೆ ಮಾಡಬೇಕು, ಹಂತವಾಗಿ ನಿಮ್ಮ ಭಕ್ತಿಯನ್ನು ಹೇಗೆ ವೃದ್ಧಿಸಬೇಕು ಅನ್ನೋದನ್ನ ಸಹ ನಮ್ಮ ಶರಣರು ಹೇಳಿದರು. ಹೀಗಾಗಿ ನಾವು ಅವು ಕಡೆ ನೋಡಬೇಕು ಅಂತ ನಿಮ್ಮಲ್ಲಿ ಇನ್ನೊಮ್ಮೆ ಹೇಳ್ತಾ, ಶೂನ್ಯ ತತ್ವದಿಂದ ಹೇಗೆ ಈ ಪಂಚಮಹಾಭೂತಗಳು ಎಲ್ಲ ಉತ್ಪತ್ತಿಯಾದವು ಅನ್ನೋದನ್ನ ನಮ್ಮ ಶರಣರು ಹೇಳಿಬಿಟ್ಟಿದ್ದಾರೆ. ಆ ಇಷ್ಟಲಿಂಗದ ಮೇಲೆ ಕಂತೆಯನ್ನು ಏನು ಮಾಡ್ತಾರಲ್ಲ, ಆ ಕಂತೆ ಕಾಂತಶಿಲೆಗಳು, ಚಂದ್ರಕಾಂತಶಿಲೆ, ಅರಗು, ರಾಳ, ಇಂಗಳಿಕ, ಶಿಲಾ, ಇವನ್ನೆಲ್ಲ ಯಾಕೆ ಹಾಕಿದ್ರು ಅಂದ್ರೆ ಅದಕ್ಕೆ ಕಾರಣ ಇದೆ. ಏನೋ ಹಾಕಿ ಮಾಡಬಹುದಾಗಿತ್ತು, ಇಲ್ಲ. ಅದಕ್ಕೆ ಏನ್ ಕಾರಣ ಇದೆ ಅಂದ್ರೆ, ಆ ಇಷ್ಟಲಿಂಗದ ಒಳಗೆ ಒಂದು ಲಿಂಗ ಇದೆ, ಅದರ ಮೇಲೆ ಈ ಕಂತೆ ಕಟ್ತಾರೆ. ಆ ಕಂತೆ ಈ ವಸ್ತುಗಳನ್ನು ಯಾಕೆ ಮಾಡಿದ್ರು ಅಂದ್ರೆ, ಈ ಒಂದು ಮೆದುಳಿನ ಕೇಂದ್ರದಲ್ಲಿರುವಂತಹ ಒಂದು ಬ್ರಹ್ಮರಂಧ್ರ, ಅನುಚಕ್ರ, ನಮ್ಮ ಭಾಷೆಯಲ್ಲಿ ಅಂದ್ರೆ ವೈದ್ಯರ ಭಾಷೆಯಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಈ ಪೀನಿಯಲ್ ಗ್ಲ್ಯಾಂಡ್ನಿಂದ ಅಮೃತ ರಸ ಅಂತ ಒಂದು ದ್ರವ ಸ್ರವಿಸ್ತಾ ಇರುತ್ತೆ. ಈ ಅಮೃತ ರಸ ಅಥವಾ ಮೆಲೆಟೋನಿನ್ ಅಂತ ಇಂಗ್ಲಿಷ್ನಲ್ಲಿ ಅಂತಾರೆ. ಈ ಅಮೃತ ರಸ ನಮಗೆ ಬೇಕಾಗಿದೆ. ಈ ಅಮೃತ ರಸ ಮೆದುಳಿನ ಕೇಂದ್ರ ಬಿಂದುವಿನಲ್ಲಿ ಇದೆ ಅಂತ 12ನೇ ಶತಮಾನದಲ್ಲಿ ಶರಣರು ಹೇಗೆ ಕಂಡುಹಿಡಿದ್ರು? ಏನ್ರಿ ಪೂಜ್ಯರೇ, ಆಶ್ಚರ್ಯದ ವಿಷಯ ಅಲ್ವಾ ಇದು? ಕಂಡುಹಿಡಿದ್ರು ಅವರು. ಒಂದು ಬ್ರಹ್ಮರಂಧ್ರ ಅಂತ ಇದೆ, ಅಲ್ಲಿಂದ ಒಂದು ಅಮೃತ ರಸ ಅಂತ ಸ್ರವಿಸ್ತಾ ಇರುತ್ತೆ. ಇಷ್ಟಲಿಂಗ ಪೂಜೆಯಿಂದ ಮಾತ್ರ ಅದನ್ನು ಹೆಚ್ಚಾಗಿ ದೇಹದಲ್ಲಿ ಸ್ರವಿಸಬಹುದು ಅಂತ ಎಲ್ಲ ಮಧ್ಯಭಾಗದಲ್ಲಿ ಇರ್ತಾ ಇದೆ. ಅತ್ಯಂತ ಚಿಕ್ಕದಾಗಿರುತ್ತೆ. ಎರಡು ಜೋಳದ ಕಾಳು ಕೂಡಿಸಿದ್ರೆ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾದ ಒಂದು ಅದು ಇರುತ್ತೆ ಆ ಗ್ರಂಥಿ. ಹೀಗಾಗಿ ಅದನ್ನ ಉದ್ದೀಪನವನ್ನ ನಾವು ಈ ಲಿಂಗ ಪೂಜೆಯಲ್ಲಿ ಮಾಡ್ತಾ ಇದ್ದೀವಿ. ಅದೊಂದು ಚೈತನ್ಯದ ಚಿಲುಮೆ. ಯಾವುದು? ಪೀನಿಯಲ್ ಗ್ಲ್ಯಾಂಡ್. ಅದಕ್ಕೆ ನಮ್ಮ ಪೂಜ್ಯರು, ಇಂಗಳಗಾವಿ ಪೂಜ್ಯರು ಹೇಳಿದ್ರು, ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಶತಸ್ಥಲವೇ ಆತ್ಮ ಅಂತ ಹೇಳಿದ್ರು. ನಾನು ದಪ್ಪ ಆಗೋಲ್ಲ, ಕೂಡ್ರೋಕ್ ಬರೋದೇ ನೋಡ್ರಿ, ಕೆಲವರು ನೆಲಕ್ಕೆ ಕೂತ್ಕೊಳ್ಳೋಕೆ ಬರೋಲ್ಲ. ಈಗಂತೂ ಮೊನ್ನೆ ನೋವು ಅದು ಇದಂತೆಲ್ಲ ಕರೀತಾರೆ. ಅದೆಲ್ಲ ಯಾಕಂದ್ರೆ ಚಿಕ್ಕಂದಿನಿಂದ ನೀವು ಇಷ್ಟಲಿಂಗ ಯಾರು ಪೂಜೆ ಮಾಡ್ಕೊಳ್ಳಲ್ವೋ ಕೆಳಗೆ ಕೂತ್ಕೊಂಡಿಲ್ಲ, ಮತ್ತೆ ಕಾಲು ಕೂತ್ಕೊಳ್ಳೋಕೆ ಬಿಡಲ್ಲ. ಅದು ನಾವು ಆರಾಮಾಗಿ ಕೆಳಗೆ ಕೂತ್ಕೊಳ್ತೀವಿ. ಪೂಜ್ಯರು ಆರಾಮಾಗಿ ಕೆಳಗೆ ಕೂತ್ಕೊಳ್ತಾರೆ. ಅವರು ಅಜ್ಜವರು ನಿಮ್ಮ ವಯಸ್ಸೆಷ್ಟು ಆದರೆ ನೋಡಿ, ಅವರು ಎಷ್ಟೊಂದು ಚೆನ್ನಾಗಿ ಮಾತಾಡ್ತಾರೆ. ತಾವು ಕೆಳಗೆ ಕೂತ್ಕೊಂಡು ಇಷ್ಟಲಿಂಗ ಪೂಜೆ ಮಾಡ್ತೀರಲ್ವಾ ಅಂದ್ರೆ ಅತ್ಯಂತ ಆರಾಮಾಗಿ ಮಾಡ್ತೀರಲ್ವಾ? ಇನ್ನು ಕುರ್ಚಿ ಮೇಲೆ ಕೂತ್ಕೊಂಡು ಮಾಡ್ತೀರಾ? ಕೆಳಗೆ ಕೂತ್ಕೊಂಡು ಮಾಡ್ತಾರೆ. ಯಾಕೆ ಹೇಳಿ? ಎಷ್ಟು ವರ್ಷ ಆಯ್ತು ಅವ್ರು ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಈಗ ಲಿಂಗವನ್ನ ಪೂಜೆ ಮಾಡಿಕೊಳ್ಳುವಾಗ ಕೆಳಗಿನ ಮೂಲಾಧಾರ ಚಕ್ರದಿಂದ ಹಿಡಿದು ಆಚಾರಲಿಂಗ, ಗುರುಲಿಂಗ, ಜಂಗಮಲಿಂಗ ಇವೆಲ್ಲ ಲಿಂಗಗಳ ಪೂಜೆ ಆಗ್ತಾ ಇದೆ. ಅಲ್ಲಿ ಮೆದುಳಿನಲ್ಲಿ ಅಮೃತ ರಸ ಸ್ರವಿಸ್ತಾ ಇರ್ತಿದೆ. ಅದು ಹೀಗಿರುತ್ತೆ ನೋಡಿ. ಒಳಗೆ ಆ ಕೆಂಪು ಬಿಂದು ಏನು ಕಾಣಿಸ್ತಾ ಇದೆ ನೋಡಿ, ಇಲ್ಲಿರುತ್ತೆ ಆ ಗ್ರಂಥಿ. ಅಲ್ಲಿ ಆ ಒಂದು ರಸ ಸ್ರವಿಸಲ್ಪಡ್ತಾ ಇದೆ. ಹೀಗೆ ನೀವು ನೋಡ್ತಾ ಇದ್ದೀರಿ. ಆ ಇಷ್ಟಲಿಂಗವನ್ನು ನೋಡುವಾಗ ಮೆದುಳಿನ ಒಳಗಿನ ಒಂದು ಗ್ರಂಥಿ ಉದ್ದೀಪನಗೊಂಡು ಆ ರಸ ಸ್ರವಿಸ್ತಾ ಇರ್ತಾ ಇದೆ. ಯಾಕೆ ಈ ಇಷ್ಟಲಿಂಗವನ್ನು ಹೀಗೆ ಮಾಡಿದ್ರು? ಸುಮ್ಮನೆ ಒಂದು ಗುಂಡು ಕಲ್ಲಲ್ಲಿ ಕೊಡ್ಬೋದಾಗಿತ್ತು. ಇಲ್ಲ, ಅವ್ರು ಯಾಕೆ ಹಾಗೆ ಮಾಡಿದ್ದಾರೆ ಅಂತ ನಿಮ್ಗೆ ಹೇಳ್ತೀನಿ. ಈ ಲಿಂಗ ಅಂಡಾಕಾರವಾಗಿದೆ. ಇಲ್ಲೊಂದು ಸ್ಪೇಸ್ ಮಾಡಿದ್ದಾರೆ ಅವರು. ಒಂದು ಹೀಗೆ ವಕ್ರವಾಗಿರುತ್ತೆ. ಅದು ಸಮತಟ್ಟಾದ ಒಂದು ಇದಿರಲ್ಲ. ಹೀಗೆ ಯಾಕೆ ವಕ್ರ ಮಾಡಿದ್ದಾರೆ? ತಳ ವಕ್ರವಾಗಿದೆ. ಯಾವುದೇ ಕಪ್ಪ ವಸ್ತುವಿಗೆ ಉಷ್ಣತೆ ಕೊಟ್ಟಾಗ ಅದು ತನ್ನ ಮೇಲೆ ಬಿದ್ದ ಶಕ್ತಿ ಕಣಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಹೊರಹಾಕುತ್ತದೆ.
ಹೀಗಾಗಿ ಇದಕ್ಕೆ ಕಪ್ಪು ಬಣ್ಣ ಕೊಟ್ಟರು, ಹಸಿರು ಕೆಂಪು ನೀಲಿ ಕೊಡ್ಲಿಲ್ಲ. ಕಪ್ಪು ಬಣ್ಣ ಯಾಕೆ ಕೊಟ್ರು ಅಂದ್ರೆ ಈ ಇಡೀ ವಿಶ್ವದಲ್ಲಿ ಶಕ್ತಿ ಕಣಗಳು, ಈಗ ಸದ್ಯಕ್ಕೂ ಕೂಡ ಈ ಎಲ್ಲ ಶಕ್ತಿ ಕಣಗಳು ಅಡ್ಡಾಡ್ತಾ ಇರ್ತವೆ. ಆ ಕಣಗಳನ್ನ ಈ ಲಿಂಗ ಹೀರಿಕೊಳ್ಳುತ್ತದೆ. ಹಾಗೇನೆ ಆಜ್ಞಾಚಕ್ರದ ವರ್ಣವು ಕಪ್ಪಾಗಿದೆ. ಇಷ್ಟಲಿಂಗಕ್ಕೆ ಅವೆಲ್ಲ ಏನು ರಾಸಾಯನಿಕಗಳನ್ನು ಹಾಕಿದ್ರಲ್ಲ, ಹೀಗಾಗಿ ಅದಕ್ಕೆ ಕಾಂತೀಯ ಗುಣಗಳು, ಅಂದ್ರೆ ಅದು ತನ್ನ ಕಡೆಗೆ ವಿದ್ಯುತ್ಲತೆಯ ಕಿರಣಗಳನ್ನ ತನ್ನ ಕಡೆ ಹೀರಿಕೊಳ್ಳುತ್ತೆ. ಉಷ್ಣತೆ ಎಲ್ಲಿಂದ ಬರುತ್ತೆ? ನಿಮ್ಮ ಅಂಗೈಯಿಂದ. ನೀವು ಯಾವಾಗ ಕರಸ್ಥಳದಲ್ಲಿ ಆ ಇಷ್ಟಲಿಂಗವನ್ನು ಇಟ್ಕೊಳ್ತೀರಾ ಆವಾಗ ನಿಮ್ಮ ಉಷ್ಣತೆ ಆ ಲಿಂಗಕ್ಕೆ ತಾಗುತ್ತದೆ. ಒಬ್ಬ ಕಾರ್ಲ್ ಸೆಗನ್ ಅಂತ ಒಬ್ಬ ದೊಡ್ಡ ಭೌತ ವಿಜ್ಞಾನಿ ಅಮೆರಿಕದವನು ಆಗಿ ಹೋದ. ಅವನು ಹೇಳಿದ್ದು ಇದನ್ನು ಏನು, ಕಾರ್ಲ್ ಸೆಗನ್ ಪ್ರಕಾರ ಶಕ್ತಿ ಕಣಗಳು ಭೂಮಿಯನ್ನು ಯಾವಾಗಲೂ ಸುತ್ತುತ್ತಾ ಇರ್ತವೆ ಅಂತ. ಇದು ಪ್ರೂವ್ ಈಗಾಗಲೇ ಹೇಳಿಯಾಗಿದೆ, ಸಿದ್ಧಪಡಿಸಲಾಗಿದೆ. ಆದ್ರೆ ನಮ್ಮ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಏನ್ ಹೇಳಿದ್ರೆ ಅಂದ್ರೆ, ಇದು ನೋಡಿ ಹೀಗೆ ಬರ್ತಾ ಇದೆ, ಇದು ನೋಡಿ ಇಷ್ಟಲಿಂಗವನ್ನು ನೀವು ಇಟ್ಕೊಂಡ್ರಿ, ಇಲ್ಲೊಂದು ಸ್ಪೇಸ್ ಕ್ರಿಯೇಟ್ ಆಗ್ತಾ ಇದೆ, ಅದು ವಕ್ರವಾಗಿರೋದ್ರಿಂದ. ಈ ಬೊಗಸೆಯಲ್ಲಿ ಇಷ್ಟಲಿಂಗವನ್ನು ಇಟ್ಕೊಂಡು ಇಲ್ಲಿ ಆ ವಿದ್ಯುಲ್ಲತೆಯ ಕಿರಣಗಳು ಒಂದು ಚಿಕ್ಕದಾದ ರುದ್ರಾಕ್ಷಿ ಮಾಲೆಯನ್ನು ಹಾಕಿದ್ರೆ ಇಲ್ಲಿ ಆ ಎಡಕರ ಹಸ್ತದಲ್ಲಿ ಇಲ್ಲಿ ಆ ವಿದ್ಯುಲ್ಲತೆಯ ಕಿರಣಗಳು ಸಂಗ್ರಹವಾಗ್ತವೆ. ಈ ಹಸ್ತದಿಂದ ಮೆದುಳಿಗೆ ನಿಮ್ಮ ದೇಹದಲ್ಲಿ ಪ್ರಸರಕ್ಕೆ ಹೋಗ್ತವೆ ವಿದ್ಯುಲ್ಲತೆಯ ಕಣಗಳು. ಹೀಗಾಗಿ ಶರಣರು ಇವನ್ನೆಲ್ಲ ಕಂಡುಕೊಂಡಿದ್ದಾರೆ. ಆ ವಿದ್ಯುಲ್ಲತೆಯ ಕಣಗಳು ಎಲ್ಲಿಂದ ಬರ್ತಾ ಇವೆ ಅಂದ್ರೆ ಸೌರಮಂಡಲದಿಂದ, ಸೂರ್ಯನಿಂದ ಬರ್ತಾ ಇವೆ. ಅವು ಸೂರ್ಯನಿಂದ ಬರ್ತಾ ಇವೆ ಆ ಕಿರಣಗಳು. ಇಲ್ಲಿ ನೋಡಿ, ಇದು ಸೂರ್ಯ, ಇದು ಪೃಥ್ವಿ, ನಡುವೆ ಈ ವಿದ್ಯುಲ್ಲತೆ ಕಿರಣಗಳು. ಸೂರ್ಯನ ನೇರವಾದ ಶಾಖ ಈ ಪೃಥ್ವಿಗೆ ತಗಲಬಾರದು ಅಂತ ಹೇಳಿ ಒಂದು ಹಿಲಿಯೋಸ್ಫಿಯರ್ ಅಂತ ಇರುತ್ತೆ, ಅದು ಪ್ರೊಟೆಕ್ಟ್ ಮಾಡೋಕೆ. ಇಲ್ಲಿ ಆ ವಿದ್ಯುಲ್ಲತೆ ಕಣಗಳು ನಿಧಾನವಾಗಿ ಭೂಮಿಯ ಕಡೆಗೆ ಬರ್ತಾ ಇವೆ. ಇದು ನೋಡಿ ಈ ತರ ಬರ್ತಾ ಇವೆ ಅವು. ಇದು ಸುಳ್ಳಲ್ಲ, ಇದು ಸುಳ್ಳಲ್ಲ. ಇವೆಲ್ಲ ನೋಡಿ ಹೇಗೆ ಸೂರ್ಯನಿಂದ ಆ ಕಿರಣಗಳು ಹೇಗೆ ವಿದ್ಯುಲ್ಲತೆಯ ಕಿರಣಗಳು ಹೇಗೆ ಹೊರಗೆ ಬರ್ತಾ ಇದೆ ಅನ್ನೋದನ್ನ ತಾವು ಗಮನಿಸಬೇಕು. ಅದಕ್ಕೆ ಆ ವಿದ್ಯುಲ್ಲತೆಯ ಕಿರಣಗಳ ಬಗ್ಗೆ 15ನೇ ಶತಮಾನದ ನಮ್ಮ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಏನು ಹೇಳಿದ್ರು ನೋಡಿ. ಕಾರ್ಲ್ ಸೆಗನ್ ಮೊನ್ನೆ ಹೇಳಿದ್ದು, ಆದ್ರೆ ನಮ್ಮ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಅದ್ಭುತದ ಆಕಾಶದಲ್ಲಿ ಶುದ್ಧವರ್ಣದ ಅಂಗನೆ ವಿದ್ಯುಲ್ಲತೆಯ ಹಡೆದರು ನೋಡ. ಹೇಗೆ ಇದನ್ನೆಲ್ಲ ಕಂಡುಹಿಡಿಯಬಹುದು ನೋಡಿ. ಅವರ ಸಂತತಿಯವರು ನಾವು, ನಮ್ಮ ಗುರುಗಳವರು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು, ಅವರನ್ನೇ ಮರೆತು ಬಿಟ್ವಿ ನಾವು, ಅವರನ್ನೇ ಮರೆತು ಬಿಟ್ವಿ. ಅವ್ರೇನು ಹೇಳಿದ್ರು, ವಿದ್ಯುಲ್ಲತೆ ಹಡೆದಳು ನೋಡ, ವಿದ್ಯುಲ್ಲತೆ ಬೆಳಗಿನಿಂದ ಶುದ್ಧ ಪ್ರಸಾದ ಬರ್ಕೊಂಡು ಶುದ್ಧ ಅಶುದ್ಧವ ನಡೆದು ನಾನು ನೀನು ಎಂಬುದ ಬದ್ಧದೆ ಎರಡಳೆದ ನಿರಾಳ ನೀನೇ ಮಹಾಲಿಂಗ ಗುರು ಶಿವಸಿದ್ಧ ಪ್ರಭುವೆ ಅಂತ ಹೇಳಿದರು. ಇಂಥ ಕಿರಣಗಳು ಇವೆ ಅಂತ ಶಿವಯೋಗಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳಿದರು. ನೋಡಿ ನಮ್ಮ ಭಾಗ್ಯ ಎಂತದಿರಬೇಕು. ಬೇರೆ ಯಾವ ಧರ್ಮದಲ್ಲೂ ಇಂಥ ವಚನಗಳು ನಿಮಗೆ ಸಿಗೋದಿಲ್ಲ. ನೀವು ಅರ್ಥ ಮಾಡಿಕೊಳ್ಳಿ ಈ ಧರ್ಮದ ಬಗ್ಗೆ. ಹೇಳಿದ್ರು ಅವರೇ, ಪಶ್ಚಿಮ ಚಕ್ರದಲ್ಲಿ ನಿತ್ಯ ನಿರಂಜನನ ಬೆಳಕು ತತ್ವ ಬ್ರಹ್ಮ ನನ್ನ ಕರಸ್ಥಳಕ್ಕೆ ಚುಳುಕಾಗಿ ಬಂದೆ, ನನ್ನ ಕರಸ್ಥಳಕ್ಕೆ ಕುರುಹಾಗಿ ಜ್ಞಾನದ ಕುರುಹಾಗಿ ಬಂದೆ ಅಂತ ಹೇಳಿದ ಪೂಜ್ಯರು ಏನು ಹೇಳಿರ್ಬೋದು ನಮ್ಮ ಗುರುದೇವರು. ಅಂತಹದ್ದೇನಿತ್ತು ಅಲ್ಲಿ. 2 ಲಕ್ಷ ಶರಣೆಯರು 12ನೇ ಶತಮಾನದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಕಲ್ಯಾಣಕ್ಕೆ ಬರುವ ಅಗತ್ಯವಾದರೂ ಏನಿತ್ತು. ಜೀವನದ ಕೊನೆಯವರೆಗೆ ಅಲ್ಲೇ ನಿಂತು ಕಲ್ಯಾಣ ಕ್ರಾಂತಿಯಲ್ಲಿ ಭಾಗವಹಿಸಿ ನಮಗಾಗಿ ತಮ್ಮ ಜೀವನವನ್ನೇ ಬಲಿದಾನವನ್ನು ಮಾಡಿದ್ದನ್ನು ನಾವು ಮರೆತು ಬಿಟ್ವಿ. ನಮ್ಮ ಧರ್ಮದ ಒಂದು ಏನು, ನಮ್ಮ ಧರ್ಮದ ಒಂದು ಕ್ರಾಂತಿ ಅಂದ್ರೆ ಏನಾಯ್ತು ಆ ದಿವಸ, ಎಲ್ಲವನ್ನು ಮರೆತು ನಾವು ವಿಮುಖರಾಗಿಬಿಟ್ವಿ. ಹೀಗಾಗಿ ಇಂಥ ಕಾರ್ಯಕ್ರಮಗಳು ಇಂಥ ಹಳ್ಳಿಯಲ್ಲೇ ಆಗ್ಬೇಕು. ದೊಡ್ಡ ನಗರಲ್ಲಿ ಇದ್ರಲ್ಲಿ ಬರೋಲ್ಲ. ನಿಮ್ಮಂಥವ್ರು ಜಾಗೃತರಾಗಬೇಕು ಅಂತ ಕಳಕಳಿಯಿಂದ ನಾನು ಇಲ್ಲಿ ಬಂದಿದ್ದೇನೆ. ದಯವಿಟ್ಟು ತಾವು ಈ ನನ್ನ ಒಂದು ಉಪನ್ಯಾಸಕ್ಕೆ ಕಿವಿಗಳನ್ನ ಕೊಡಬೇಕು ಅಂತ ವಿನಃ ಮಾಡಿಕೊಂಡು, ಇಷ್ಟಲಿಂಗ ಪೂಜೆ ಅಂದ್ರೆ, ಇಷ್ಟಿ ಅಂದ್ರೆ ಪೂಜೆ ಅಥವಾ ಉಪಾಸನೆ. ಅದು ನಿಮ್ಗೆ ಏನ್ ಬೇಕು ಅದು ಕೊಡುತ್ತೆ. ನಾನು ಹೀಗೆ ಹೇಳುವಾಗ ಸುಮ್ಮನೆ ಅಲ್ಲ, ನಾನು ಅದನ್ನ ಪ್ರಯೋಗ ಮಾಡಿ ಅದರಿಂದ ಲಾಭ ತೆಗೆದುಕೊಂಡು ನಿಮ್ಮ ಮುಂದೆ ನಿಂತಿದ್ದೀನಿ ಹೊರತು ಇದು ಬರೀ ಭಾಷಣವಲ್ಲ. ಮತ್ತೆ ಹಾಗೆ ಹೇಳಿದ ಹಾಗೆ ನಮ್ಮ ಗುರುದೇವರು ಇದನ್ನು ಜ್ಞಾನದ ಸಂಕೇತ, ಜ್ಞಾನದ ಗುರು ನನ್ನ ಕರಸ್ಥಳಕ್ಕೆ ಚುಳುಕಾಗಿ ಬಂದಿರಯ್ಯ ಅಂತ ವಚನದಲ್ಲಿಯೇ ಹೇಳಿಬಿಟ್ಟಿದ್ದಾರೆ. ಲಿಂಗಾಯತ ಧರ್ಮದ ಲಾಂಛನಗಳು ಏನಂದ್ರೆ ನಾವೆಲ್ಲ ಹಾಕೊಳ್ಳಲ್ಲ, ಸುಮ್ಮನೆ ಲಿಂಗಾಯತ ಅಂತೀವಿ. ಆದರೆ ನಮ್ಮ ಲಿಂಗಾಯತ ಧರ್ಮದ ಲಾಂಛನಗಳು ಅಂದ್ರೆ ಇಷ್ಟಲಿಂಗ, ಲಿಂಗವಿಲ್ಲದವನು ಲಿಂಗಾಯತ ಅನಿಸ್ಕೊಳ್ಳಲ್ಲ. ಈಗ ಅತ್ಯಂತ ಶೋಚನೀಯ ಸ್ಥಿತಿ, ದುರಂತದ ಪರಿಸ್ಥಿತಿ ಏನಂದ್ರೆ ಲಿಂಗಾಯತರ ಎದೆಯ ಮೇಲೆ ಲಿಂಗವೇ ಇಲ್ಲ. ಯಾಕೆ ನನಗೆ ಗೊತ್ತಿಲ್ಲ. ತಾವು ಮನೆಗೆ ಹೋಗಿ ವಿಚಾರ ಮಾಡಿ ಸ್ವಲ್ಪ. ಗುರುಗಳು ಇಲ್ಲಿದ್ದಾರೆ,
ಯಾಕೆ ಲಿಂಗಾಯತರು ಲಿಂಗವನ್ನು ಧರಿಸುತ್ತಿಲ್ಲ? ಲಿಂಗವಿಲ್ಲದವರನ್ನ ಲಿಂಗಾಯತರು ಅನ್ನಬಹುದೇ? ತಾವು ದಯವಿಟ್ಟು ವಿಚಾರ ಮಾಡಿ. ಹಾಗೇನೆ ಹಣೆಯ ಮೇಲೆ ವಿಭೂತಿಯನ್ನಿ, ಶಿವನ 5 ಕಣ್ಣುಗಳಾದ ರುದ್ರಾಕ್ಷಿಯನ್ನಿ, ಮಂತ್ರ ನಮ್ಮಲ್ಲಿ ಬೇರೆ ಯಾವ ಮಂತ್ರವಿಲ್ಲ. ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ ಇಂತಹ ಮಂತ್ರಗಳನ್ನು ಬಿಟ್ಟರೆ ನಮ್ಮಲ್ಲಿ ಬೇರೆ ಯಾವ ಮಂತ್ರಗಳು ಇಲ್ಲ. ಅದನ್ನು ತಾವು ಅರ್ಥ ಮಾಡಿಕೊಳ್ಬೇಕು. ತಾಯಂದಿರು ಯಾವ್ಯಾವುದೋ ಮಂತ್ರಗಳನ್ನ ನೀವು ಜಪಿಸ್ತಾ ಹೋಗ್ತೀರಾ. ನಮ್ಮಲ್ಲಿ ಬರೀ ಓಂ ನಮಃ ಶಿವಾಯ ಅಂತ ಒಂದೇ ಮಂತ್ರ ಇದೆ. ಯಾಕೆ ಅದು ಒಂದೇ ಮಂತ್ರ ಇದೆ ಅಂದರೆ ಅದರ ಹಿಂದೆ ಅಪಾರವಾದ ಒಂದು ಅರ್ಥ ಇದೆ. ನಾನು ಹೇಳೋದಿದ್ದೀನಿ ಅದನ್ನು. ಹಾಗೆಯೇ ಪಾದೋದಕ ಅಂದ ತಕ್ಷಣ ಅದು ಯಾವುದೋ ಪಾದವನ್ನು ತೊಳೆದು ಕುಡಿಯುವ ನೀರಲ್ಲ. ಪಾದೋದಕ ಅಂದರೆ ದಶವಿಧ ಪಾದೋದಕ ಅಂತ ಬರುತ್ತೆ. ಸ್ಪರ್ಶೋದಕ, ಹಸ್ತೋದಕ, ಗುರುಪಾದೋದಕ, ಲಿಂಗಪಾದೋದಕ, ಜಂಗಮ ಪಾದೋದಕ, ಅಪ್ಯಾಯನೋದಕ, ಕರುಣೋದಕ, ಪರಿಣಾಮೋದಕ, ನಿರ್ನಾಮೋದಕ, ಸತ್ಯೋದಕ ಅಂತ 10 ವಿಧದ ಪಾದೋದಕಗಳಿವೆ. ಒಂದೊಂದು ವಿಷಯದ ಮೇಲೆ ಒಂದೊಂದು ದಿನ ಮಾತನಾಡುವಷ್ಟು ನಮ್ಮ ವಿಷಯ ಇದೆ. ಏನಿದೆ ಅಂತ ಕೇಳ್ತಾರೆ ಲಿಂಗಾಯತ ಧರ್ಮದ ಬಗ್ಗೆ. ಇಲ್ಲ, ಅಪಾರವಾದ ಒಂದು ಪಾಠಗಳು ಇಲ್ಲಿವೆ. ಹಾಗೇನೆ ಪ್ರಸಾದ ಅಂದರೆ ಇದು ಆದ ನಂತರ ಇದೆಯಲ್ಲ, ಅದು ಪ್ರಸಾದ ಅಲ್ಲ. ಪ್ರಸಾದಕ್ಕೂ ಅಪರಿಮಿತವಾದ ವಿಶಾಲವಾದ ಅರ್ಥ ಇದೆ. ಹೀಗಾಗಿ ನಿಮ್ಮ ಎದೆಯ ಮೇಲಿರುವ ಲಿಂಗ ಅಂದ್ರೆ ಏನಂದ್ರೆ, ಲಿಂಗ ಆ ಶಬ್ದವನ್ನು ತಾವು ಗಮನಿಸಿದಾಗ ಗ ಅಂದರೆ ಉತ್ಪತ್ತಿ, ಆ ನಡುವಿರುವ ಸೊನ್ನೆ ಇದೆಯಲ್ಲ ಅದು ಸ್ಥಿತಿ, ಮತ್ತೆ ಲಿ ಅಂದ್ರೆ ಲಯ. ನಾನು ಹುಟ್ಟಿದ್ದೀನಿ, ಜೀವನ ಮಾಡ್ತೀನಿ, ಇಲ್ಲಿಂದ ನಿರ್ಗಮಿಸ್ತೀನಿ ಅಂದ್ರೆ ನನ್ನದು ಸಾವಾಗುತ್ತೆ. ಇದೇ ಆ ಲಿಂಗದ ಸೂಚಕ. ಜನನ, ಮರಣ, ಜೀವನ. ಅದನ್ನ ಸೂಚಿಸಲಿಕ್ಕೆ ನಮ್ಮ ಎದೆಯ ಮೇಲೆ ಲಿಂಗ ಇದೆ. ಅದಕ್ಕೆ ಮಗ್ಗೆಯ ಮಾಯಿದವರು ಲೀಯತೆ ಗಮ್ಯತ್ರೇಯತ್ಯೇನ್ ಸರ್ವಚರಾಚರಂ ತದೇತಲ್ಲಿಂಗಂ ವಿದ್ಯುಕ್ತಂ ಲಿಂಗ ತತ್ವಪರಾಯಣಿ ಅಂದ್ರೆ ಏನು? ಎಲ್ಲಾ ಸೃಷ್ಟಿ ಯಾವುದರಿಂದ ಹೊರಹೊಮ್ಮಿ ಎಲ್ಲಾ ಲೀಲೆಯಾಡಿ ಕೊನೆಗೆ ಯಾವುದರಲ್ಲಿ ಲಯವಾಗುವುದೋ ಅದೇ ಲಿಂಗ, ಅದೇ ಲಿಂಗ. ಹೀಗಾಗಿ ಲಿಂಗಾಯತ ಅಂದ ತಕ್ಷಣ, ಲಿಂಗಾಯತ ಅಂದ್ರೆ ಅಂಗಕ್ಕೆ ಲಿಂಗ ಆಗಮನ. ಯಾವಾಗ ಆಗುತ್ತೆ ಆಗಮನ? ಯಾವಾಗ ತಾಯಿ ಗರ್ಭಧರಿಸಿದಳೋ, ಯಾವಾಗ ಗರ್ಭದಲ್ಲಿ ಮಗುವಿನ ಹೃದಯದ ಮಿಡಿತ ಆರಂಭವಾಯಿತೋ ಅಲ್ಲಿಯೇ ಲಿಂಗಧಾರಣೆ ಆಗಬೇಕು. ಅದಕ್ಕೆ ಗರ್ಭ ಸಂಸ್ಕಾರ ಅಂತಾರೆ. ಈ ಗುರುಗಳು ಬಂದು ಆ ಒಂದು ಗರ್ಭ ಸಂಸ್ಕಾರವನ್ನು ಕೊಟ್ಟು ಒಳಗಿರುವ ಮಗುವಿಗೆ ಆಗಲೇ ಲಿಂಗವನ್ನು ಕಟ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಈ ಪಯಣ. ಲಿಂಗಾಯತ ಅಂಗಕ್ಕೆ ಲಿಂಗಾಗಮನ, ಲಿಂಗ ಸ್ವಾಯಕ. ದಿನನಿತ್ಯ ನೀವು ಲಿಂಗ ಪೂಜೆ ಮಾಡಿಕೊಳ್ಳಲೇಬೇಕು. ಅದರಲ್ಲಿ ಯಾವುದೇ ಸಂದೇಹ, ನಾಳೆ ಮಾಡ್ತೀನಿ, ತಿಂಗಳಿಗೊಮ್ಮೆ ಮಾಡ್ಕೊಳ್ತೀನಿ, ವಾರಕ್ಕೊಮ್ಮೆ ಮಾಡ್ಕೊಳ್ತೀನಿ, ಇಲ್ಲ. ದಿನನಿತ್ಯ ಲಿಂಗ ಮಾಡಿಕೊಂಡಾಗ ಲಿಂಗ ಪೂಜೆ ಲಿಂಗ ಸ್ವಾಯಕವಾಗಿ ಲಿಂಗಾಂಗ ಸಾಮರಸ್ಯದಲ್ಲಿ ನಾವು ಮುಳುಗ್ತೀವಿ. ಮುಂದೆ ಎಷ್ಟೊಂದು ಸಮೀಪ ಆಗುತ್ತೀವಂದ್ರೆ ಲಿಂಗವಿಲ್ಲದೆ ನಾನಿರಲ್ಲ, ನಾನಿಲ್ಲದೆ ಲಿಂಗ ಇರೋದಿಲ್ಲ. ಅಷ್ಟೊಂದು ಸನ್ನಿಹಿತವಾಗಿ ನಾವು ಈ 3 ಘಟ್ಟಗಳನ್ನ ಲಿಂಗಾಯತ, ಲಿಂಗ ಸ್ವಾಯತ, ಲಿಂಗ ಸನ್ನಿಹಿತ ಅಂತ 3 ಘಟ್ಟಗಳನ್ನು ತಲುಪಿದಾಗ ಲಿಂಗವಂತ ಅಂತ ಕರೀತಾರೆ. ಅರ್ಥ ಮಾಡ್ಕೋಬೇಕು. ಲಿಂಗವೇ ಇಲ್ಲದವರಿಗೆ ಹೇಗೆ ಲಿಂಗವಂತ ಅಥವಾ ಲಿಂಗಾಯತ ಅನ್ನಬಹುದನ್ನು ನೀವು ವಿವೇಚನೆ ಮಾಡಿಕೊಳ್ಳಿ, ಅರ್ಥ ಮಾಡಿಕೊಳ್ಳಬೇಕು. ಈ ಧರ್ಮದಲ್ಲಿ ಹುಟ್ಟಿ ಬಂದಿದ್ದು ದೊಡ್ಡ ಪುಣ್ಯದ ಕೆಲಸ. ನಾವು ಅತ್ಯಂತ ಭಾಗ್ಯವಂತರು. ಏಕೆ? ಏನೂ ಇಲ್ಲದೆ ಈ ಲಿಂಗ ನಮ್ಮ ಎದೆಯ ಮೇಲೆ ಬಂತು ನೋಡಿ. ಅದನ್ನ ಅರ್ಥ ಮಾಡಿಕೊಳ್ಳಬೇಕು, ಅದನ್ನು ಯಾವಾಗಲೂ ಧರಿಸಬೇಕು. ಅದಕ್ಕೆ ಸ್ವತಂತ್ರ ಸಿದ್ಧಲಿಂಗೇಶ್ವರರು, ತೋಂಟದ ಸಿದ್ಧಲಿಂಗೇಶ್ವರ ಶಿಷ್ಯರಿವರು 15ನೇ ಶತಮಾನದವರು ಅಂಗದಲ್ಲಿ ಆಯತವಾಯಿತು, ಮನದಲ್ಲಿ ಸ್ವಾಯತವಾಯಿತು, ಭಾವದಲ್ಲಿ ಸನ್ನಿಹಿತವಾಯಿತು, ಆಯತವಾದುದೇ ಸ್ವಾಯತವಾಗಿ, ಸ್ವಾಯತವಾದುದೇ ಸನ್ನಿಹಿತವಾಗಿ, ಸನ್ನಿಹಿತ ಸಮಾಧಾನವಾಗಿ ನಿಲ್ಲುವುದು ಅಂತ ಲಿಂಗದ ಬಗ್ಗೆ ಹೇಳಿದರು. ಈ ರೀತಿ ಆಯತವಾದ ಒಂದು ಏನು ಇದು ಇಷ್ಟಲಿಂಗಿಯಲ್ಲ, ದಿನಾಲೂ ಅದನ್ನ ನೋಡಿದಾಗ ಅದು ಪ್ರಾಣಲಿಂಗವಾಗುತ್ತದೆ. ಪ್ರಾಣಲಿಂಗ ಅಂದ್ರೆ ಉಸಿರು. ಓಂ ಅಂತ ಉಸಿರನ್ನು ಒಳೆತುಕೊಳ್ಳೋದು, ನಮಃ ಶಿವಾಯ ಅಂತ ಹೊರಗೆ ಬಿಡೋದು, ಅದೇ ಪ್ರಾಣಲಿಂಗ. ಮತ್ತೆ ಯಾವಾಗಲೂ ಆ ಲಿಂಗ ಪೂಜೆಯ ಭಾವದಲ್ಲಿಯೇ ಇದ್ದಾಗ ಭಾವಲಿಂಗ ಸ್ವರೂಪಿಯಾಗಿ ಬಿಡ್ತೀರಾ ನೀವು. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ನಮಗೆ 3 ಶರೀರಗಳಿವೆ. ಆ 3 ಶರೀರಗಳಿಗೆ 3 ಲಿಂಗಗಳನ್ನ ಶರಣರು ನಮ್ಗೆ ಕೊಟ್ಟಿದ್ದಾರೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಸ್ಥೂಲ ಶರೀರಕ್ಕೆ ಇಷ್ಟಲಿಂಗ, ಸೂಕ್ಷ್ಮ ಶರೀರಕ್ಕೆ ಪ್ರಾಣಲಿಂಗ, ಕಾರಣ ಶರೀರಕ್ಕೆ ಭಾವಲಿಂಗವನ್ನ ಕೊಟ್ಟು ಶರಣರು ನಮಗೆ ಅತ್ಯಂತವಾಗಿ ಆಶೀರ್ವಾದ ಮಾಡಿದ್ದಾರೆ. ನೋಡಿ, ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಇದು ಒಂದು ವೈಜ್ಞಾನಿಕ ಧರ್ಮ.
ಬೇರೆ ಯಾವ ಧರ್ಮದಲ್ಲಿ ನೀವು ಪ್ರಶ್ನೆಗಳನ್ನು ಕೇಳಿದ್ರೆ ಆ ಗುರುಗಳು ಶಟ್ಕೊಂಡು ಬಿಡ್ತಾರೆ, ಕೋಪಿಸ್ಕೊಳ್ತಾರೆ. ನಮ್ಮ ಧರ್ಮಗುರುಗಳಿಗೆಲ್ಲ ಇವರಿಬ್ಬರಿಗೂ ನೀವೇನು ಬೇಕಾದ್ರೂ ನಮ್ಮ ಧರ್ಮದ ಬಗ್ಗೆ ಕೇಳಬಹುದು, ಅವ್ರಿಗೆ ಎಳ್ಳಷ್ಟು ಕೋಪ ಬರೋಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಷ್ಟಲಿಂಗ ಪೂಜೆಯಲ್ಲಿ ನೀವು ಯಾವಾಗ ಕರಸ್ಥಳದಲ್ಲಿ ಈ ಲಿಂಗವನ್ನು ಹಿಡಿತೀರೋ 2 ಸರ್ಕ್ಯೂಟ್ ತಯಾರಾಗ್ತವೆ. ಒಂದು, ಲಿಂಗವನ್ನು ಕೈಯಲ್ಲಿ ಹಿಡಿದ ನಂತರ ಈ ಕರಹಸ್ತ, ಇದು ಕೈ, ಇದು ಎಡಭುಜ, ಇದಕ್ಕೆ ಹೋಗುತ್ತೆ, ಕುತ್ತಿಗೆಯ ಮುಖಾಂತರ ಇಲ್ಲಿ ಮೆದುಳಿಗೆ ಹೋಗುತ್ತೆ. ಇನ್ನೊಂದು, ಕರಸ್ಥಳದಲ್ಲಿ ನೀವು ಲಿಂಗವನ್ನು ಹಿಡಿದಾಗ 2 ಕಣ್ಣುಗಳಿಂದ ಈ ಲಿಂಗವನ್ನು ನಿರೀಕ್ಷಣೆ ಮಾಡ್ತೀರಲ್ಲ, ಇದೊಂದು ಸರ್ಕ್ಯೂಟು. ಇದು ಎಲ್ಲಿ ಹೋಗ್ತಾ ಇದೆ ಒಳಗೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಹೀಗಾಗಿ ನೀವು ಯಾವಾಗ ಕರಸ್ಥಳದಲ್ಲಿ ಲಿಂಗವನ್ನು ಹಿಡಿದು ಪೂಜೆಗೆ ಕುಳಿತುಕೊಳ್ತೀರಾ ಅವಾಗ 2 ಸರ್ಕ್ಯೂಟು, ಒಂದು ನಿಮ್ಮ ಕೈ ಮುಖಾಂತರ, ಇನ್ನೊಂದು ನಿಮ್ಮ 2 ಕಣ್ಣುಗಳ ಮುಖಾಂತರ ಲಿಂಗವನ್ನು ನೋಡುವಾಗ ಮೆದುಳಿಗೆ ಆ ಲಿಂಗದ ಒಂದು ಕಿರಣಗಳು ಹೋಗ್ತಾ ಇವೆ. ಮೆದುಳಿಗೆ ಯಾಕೆ ಮೆದುಳಿಗೆ ಹೋಗ್ತಾ ಇದ್ದಾವೆ ಅನ್ನೋದನ್ನ ನೋಡೋಣ. ಇಲ್ಲಿ ನೋಡಿ, ಇದೇನು ನಾನು ನಿಂತಿದ್ದಲ್ಲ, ನಾನು ಡಾಕ್ಟರ್ ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಬಲಗೈ ಇದ್ದೀನಂದ್ರೆ ನನ್ನ ಎಡಮೆದುಳು ಹೆಚ್ಚು ಬಲವಾಗಿರುತ್ತೆ. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು, ಎಡಗೈಯಲ್ಲಿ ಕೊಟ್ರು ಲಿಂಗವನ್ನ. ಯಾಕೆಂದ್ರೆ ಆ ಬಲಭಾಗದ ಮೆದುಳು ಬಲವರ್ಧನೆ ಆಗಬೇಕು. ಮತ್ತೆ ಪಂಚಾಕ್ಷರಿ ಮಂತ್ರವನ್ನು ಅವ್ರು ಹೇಳ್ಕೊಟ್ರು. ಅತಿ ದೊಡ್ಡದಾದ ಒಂದು ಮಂತ್ರವೇನಲ್ಲ ಅದು, ಓಂ ನಮಃ ಶಿವಾಯ ಅನ್ನೋದೇ ಒಂದು ಮಂತ್ರ. ಅಷ್ಟೊಂದು ಸುಲಭವಾದ ಸರಳವಾದ ಮಂತ್ರವನ್ನ ಅನ್ನೋಕೆ ಹೇಳಿದ್ರು. ಅದರ ಮಹತ್ವವನ್ನ ನೋಡೋಣ. ಹಾಗೇನೆ ಇಷ್ಟಲಿಂಗವನ್ನ ಹೇಗೆ ಮಾಡಿದ್ರು ಅವರು, ಒಳಗೆ ಒಂದು ಚಿಕ್ಕದಾದ ಪೀಠಿಕಾಲಿಂಗವಂತ ಕೊಟ್ಟು ಮೇಲೆ ನಿರ್ಮಾಯ ಕಂತೆಯನ್ನ ನಿರ್ಮಿಸಿದರು. ಆ ಕಂತೆಗೆ ಬೇಕಾದ ಕೆಲವೊಂದು ರಾಸಾಯನಿಕಗಳನ್ನ ಕೂಡ ವಚನಗಳಲ್ಲಿ ಹೇಳಿದರು. ಅಷ್ಟೊಂದು ಮಹತ್ವ ಇದೆ ಆ ಲಿಂಗಕ್ಕೆ. ಹೀಗಾಗಿ ನಾನು ಹಾಗೆ ಹೇಳಿದ ಹಾಗೆ ನೋಡಿ, ಹಸ್ತ, ಲಿಂಗ, ಕಣ್ಣು, ಮೆದುಳು, ಇದೊಂದು ದೊಡ್ಡ ಸರ್ಕ್ಯೂಟ್ ಆಗಿಬಿಡ್ತಾ ಇದೆ ಇಲ್ಲಿ. ಇದು ನೋಡಿ, ಇದು ಬಲಭಾಗ, ಎಡಭಾಗದ ಮೆದುಳು ಏನಿರುತ್ತಲ್ಲ, ಇದು ಇಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಆಗೋದ್ರಿಂದ ಅವ್ರು ಏನ್ ಮಾಡಿದ್ರು, ನಮ್ಮ ಬಲಭಾಗದ ಮೆದುಳನ್ನ ಬಲವರ್ಧನೆಗೊಳಿಸಲು ಎಡಗೈಯಲ್ಲಿ ಇಷ್ಟಲಿಂಗವನ್ನ ಕೊಟ್ಟರು ಅನ್ನೋದನ್ನ ತಾವು ಗಮನಿಸಬೇಕು. ಅದಕ್ಕೆ ನೋಡಿ, ಮಂತ್ರ ಯಾಕೆ ಓಂ ನಮಃ ಶಿವಾಯ ಅಂತ ಹೇಳಿದ್ರಂದ್ರೆ, ಈ ಓಂ ನೋಡಿ ಎಷ್ಟು ನಿಮ್ಗೆ ಕಾಣಿಸ್ತದೆ ಇಲ್ಲ ಗೊತ್ತಿಲ್ಲ ನನಗೆ. ಈ ಓಂ ಅಕ್ಷರದೊಳಗೆ ಇಷ್ಟೊಂದೆಲ್ಲ ಇರುತ್ತೆ ನೋಡಿ, ನಾನು ಅದನ್ನೆಲ್ಲ ಡಿಟೇಲ್ ಆಗಿ ನಿಮ್ಗೆ ಹೇಳಲ್ಲ. ಇಡೀ ಓಂ ಅಕ್ಷರದಲ್ಲಿ ಅಲ್ಲಿರುವ ಲಿಂಗಗಳನ್ನ ನೋಡಿ, ಅಲ್ಲಿರುವ ಆಕೃತಿಗಳನ್ನ ನೋಡಿ, ಅಲ್ಲಿರುವ ಸ್ಥಳಗಳನ್ನ ನೋಡಿ, ಬರೀ ಓಂ ಅಂದ ತಕ್ಷಣ ಇಷ್ಟೊಂದು ಲಿಂಗಗಳ ಪೂಜೆ ಆಗ್ತಾ ಇದೆ. ಎಷ್ಟು ಲಿಂಗಗಳಿವೆ ಗೊತ್ತಾ ನಮ್ಮ ದೇಹದಲ್ಲಿ? 216 ಲಿಂಗಗಳಿವೆ. ಎಷ್ಟು? 216. ಅದಕ್ಕೆ ಇದಕ್ಕೆ ಲಿಂಗಾಂಗಿ ಅಂತ ಕರೀತಾರೆ. 216 ಲಿಂಗಗಳು ಯಾವುವು, ಎಲ್ಲಿವೆ, ಅವೆಲ್ಲ ಹೇಳೋಕೆ ಇನ್ನೊಮ್ಮೆ ಬರ್ತೀನಿ ನಾನು ಕೌಡ್ಕೊಪ್ಪಕ್ಕೆ. ಆದರೆ ಇದು ಅತ್ಯಂತ ಶ್ರೇಷ್ಠವಾದ ಧರ್ಮವಾಗಿದೆ. ಈ ಇಷ್ಟಲಿಂಗ ಅದರ ಕುರುಹಾಗಿದೆ ಅನ್ನೋದನ್ನ ತಾವು ಗಮನಿಸಬೇಕು. ಓಂ ಅಂದ ತಕ್ಷಣ ಅ, ಉ, ಮ ಇವು ಕೂಡ್ಕೊಂಡು ಓಂ ಆಗ್ತಾ ಇದೆ. ಅಂದ್ರೆ ನಾಲಿಗೆಯ ಆರಂಭ. ಅಂತಂದಾಗ ಏನಾಗುತ್ತೆ? ನಾಲಿಗೆಯ ಆರಂಭ. ನಾಲಿಗೆಯ ಮಧ್ಯ ಹೂ ಬರುತ್ತದೆ. ಮ ಅನ್ಬೇಕಾದ್ರೆ ನೀವು 2 ತುಟಿಗಳನ್ನ ಮುಚ್ಚಬೇಕಾಗ್ತಾ ಇದೆ. ಅದು ಓಂ ಆಗಿದ್ದು. ಆದ್ರೆ ನಮಃ ಶಿವಾಯ ಅನ್ನುವಾಗ ನ ಅಂದ ತಕ್ಷಣ ಏನಾಗುತ್ತೆ ನೋಡಿ, ಮೂಲಾಧಾರ ಚಕ್ರ. ನಾನು ಇಷ್ಟಲಿಂಗ ಪೂಜೆಗೆ ಎಲ್ಲಿ ಕೂತ್ಕೊಳ್ತೀನಿ? ನೆಲದ ಮೇಲೆನೆ ಕೂತ್ಕೊಳ್ಬೇಕು. ನೆಲ ಅಂದ್ರೆ ಪೃಥ್ವಿ. ಪಂಚಭೂತಗಳಲ್ಲಿ ಮೊದಲನೇ ತತ್ವ ಪೃಥ್ವಿ. ಅದಕ್ಕೆ ನ ಮೊದಲಂದ್ರು. ನಮಃ ಶಿವಾಯದಲ್ಲಿ ನ ಪೃಥ್ವಿ. ನ ಪೃಥ್ವಿ. ಅಲ್ಲಿರುವ ಚಕ್ರ ಮೂಲಾಧಾರ ಚಕ್ರ. ಮುಂದೆ ಬರೆದು ಮ ಅನ್ನೋದೇನು? ಅದು ಸ್ವಾಧಿಷ್ಠಾನ ಚಕ್ರ. ಅಲ್ಲಿ ಯಾವ ಪಂಚಭೂತವಿದೆ? ಜಲ. ನೋಡಿ, ನೆಲ ಬೇಕು, ನಂತರ ನೀರು ಬೇಕೇ ಬೇಕು. ಈಗ ಒಂದು ಹೊಲ ಇದೆ. ಹೊಲ ಇದ್ದ ತಕ್ಷಣ ನೀರಿಲ್ಲದೆ ಏನಾದರೂ ಬೆಳೆಯೋಕೆ ಬರುತ್ತಾ? ಅಲ್ಲಿ ಇಲ್ಲ. ನಂತರ ಜಲ ಬೇಕೇ ಬೇಕು. ಅದಕ್ಕೆ 2ನೇ ತತ್ವವಾಗಿ ಜಲವನ್ನು ಕೊಟ್ಟಿದ್ದಾರೆ. ಮುಂದೆ 3ನೇ ತತ್ವ ಶಿ ಅಂದಾಗ ಅಲ್ಲಿ ಅಗ್ನಿ, ಮಣಿಪೂರಕ ಚಕ್ರ. ನೀರಿದೆ, ಅಕ್ಕಿ ಇದೆ, ಅನ್ನ ಮಾಡಕ್ಕೆ ಬರುತ್ತಾ? ಏನ್ ಬೇಕ್ರಿ ಅನ್ನ ಮಾಡೋಕ್ಕೆ? ಅಗ್ನಿ. 3ನೇ ತತ್ವ ಅಗ್ನಿ. ಅದಾದ ನಂತರ ವಾ ಅನ್ನೋದು ವಾಯು. ಎಲ್ಲರೂ ಕೂತ್ಕೊಂಡಿದ್ದೀರಾ, ಎಲ್ಲರೂ ಉಸಿರಾಟ ಮಾಡ್ತಿದ್ದೀರಾ, ವಾಯುವಿನೇ ಬೇಕು. ವಾಯು ಎಲ್ಲಿ ಹೋದ್ರೆ ಉಸುಮುಡಿಕೆ ಆಗಿಬಿಡುತ್ತೆ, ಉಸಿರಾಡಕ್ಕೆ ಬರೋದಿಲ್ಲ. ವಾಯುವಿನೂ ಅಷ್ಟೇ ಮುಖ್ಯ, ಯಾಕೆಂದ್ರೆ ಅದರಲ್ಲಿ ಆಮ್ಲಜನಕ ಇರುತ್ತೆ. ಕೊನೆಯಲ್ಲಿ ಆಕಾಶ. ಆಕಾಶದಿಂದ ಬಿಸಿಲಿನ ಬೆಳಕು ಬೇಕು ನಮಗೆ, ಎಲ್ಲದಕ್ಕೂ ಬೇಕು. ಹೀಗಾಗಿ ಇವನ್ನೆಲ್ಲ ಏನ್ ಮಾಡಿದ್ರು, ನಮಃ ಶಿವಾಯ ಅಂತ ಪಂಚಭೂತಗಳನ್ನ, ಇವೆಲ್ಲ ಚಕ್ರಗಳನ್ನ ನೋಡಿ, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ,
ಅದ್ರ ಮೇಲೆ ಮತ್ತೆ ಚಕ್ರಗಳಿವೆ. ಅದರ ಮೇಲೆ ಸಹಸ್ರಾರ ಚಕ್ರ ಅಂತ ಬರುತ್ತೆ. ಅದರ ಮೇಲೆ ಅದೇ ಬ್ರಹ್ಮಚಕ್ರ. ಅದಾದ ನಂತರ ಒಂದು ನಿಶೂನ್ಯ ಲಿಂಗ ಇರುವಂತಹ ಶಿಖಾಚಕ್ರ ಬರುತ್ತೆ. ಅದಾದ ನಂತರ ಪಶ್ಚಿಮ ಚಕ್ರ ಬರುತ್ತೆ. ಅದಾದ ನಂತರ ಅನುಚಕ್ರ ಅಂತ ಬರುತ್ತೆ. ಈ ತರ ಅನೇಕ ಚಕ್ರಗಳನ್ನ ಶರಣರು ನಮಗೆ ಕೊಟ್ಟಿದ್ದಾರೆ. ಅಲ್ಲಿ ಅನೇಕ ಲಿಂಗಗಳಿವೆ. ಈ ಒಂದು ನ ಅಂತ ಏನು ಮೂಲಾಧಾರ ಚಕ್ರದಲ್ಲಿ ಅಲ್ಲಿ ಆಚಾರ ಲಿಂಗ ಬರ್ತಾ ಇದೆ. ನಂತರ ಬರೋ ಸ್ವಾಧಿಷ್ಠಾನ ಚಕ್ರದಲ್ಲಿ ಗುರುಲಿಂಗ ಬರ್ತಾ ಇದೆ. ಮಣಿಪೂರಕ ಚಕ್ರದಲ್ಲಿ ಶಿವಲಿಂಗ ಬರ್ತಾ ಇದೆ. ಅನಾಹತ ಚಕ್ರದಲ್ಲಿ ಜಂಗಮಲಿಂಗ ಬರ್ತಾ ಇದೆ. ವಿಶುದ್ಧಿ ಚಕ್ರದಲ್ಲಿ ಮಹಾಲಿಂಗ ಬರ್ತಾ ಇದೆ. ಬ್ರಹ್ಮ ಚಕ್ರದಲ್ಲಿ ನಿಷ್ಕಲಲಿಂಗ, ಶಿಖಾಚಕ್ರದಲ್ಲಿ ನಿಶೂನ್ಯ ಲಿಂಗ, ಪಶ್ಚಿಮ ಚಕ್ರದಲ್ಲಿ ನಿರಂಜನ ಲಿಂಗ. ಈಗೆಲ್ಲ ಇದು ಒಂದು ದೊಡ್ಡ ಶರಣರದ ಒಂದು ಬರೆದಂತ ವಿಜ್ಞಾನ ಇದೆ. ಇದು ಸೈನ್ಸ್ ಇದೆ. ನಮ್ಗೆ ಯಾರು ಅದನ್ನು ಹೇಳ್ತಾ ಇಲ್ಲ, ನಮಗೆ ಕೇಳೋಕೆ ಮನಸ್ಸೂ ಇಲ್ಲ, ವೇಳೆನೂ ಇಲ್ಲ. ಏನ್ ಮಾಡೋದಕ್ಕೆ ಇದಕ್ಕೆ ಹೇಗೆ ಪರಿಹಾರ ಮಾಡೋದು ಪೂಜ್ಯರೇ ಇದಕ್ಕೆಲ್ಲ? ಏಕೆಂದ್ರೆ ಇದು ನಮ್ಗೆ ಗೊತ್ತಾಗದಿದ್ರೆ ನಮ್ಮ ಧರ್ಮದ ಗತಿ ಏನ್ ಮುಂದೆ, ಇದು ಹೇಗೆ ಮುಂದುವರಿಸಬೇಕು ನೋಡಿ, ವಿಚಾರ ಮಾಡಿ. ಅವರು ಬಹುಶಃ ಕೈ ಚೆಲ್ಲಿದ್ದಾರೆ ಅಂತ ಅನ್ಸುತ್ತೆ. ಇದೆಲ್ಲ ಮುಂದುವರಿಬೇಕು, ಈ ಜ್ಞಾನ ಮುಂದುವರಿಬೇಕು. ಅದಕ್ಕೆ ಏನಂದ್ರು ಸಿದ್ದರಾಮೇಶ್ವರರು. ಯಾವ ಊರು ಇವ್ರದ್ದು? ಸಿದ್ದರಾಮೇಶ್ವರದ ಯಾರು ಹೇಳ್ತೀರಾ? ಸಿದ್ದರಾಮೇಶ್ವರದ ಊರು ಯಾವ ಊರು? ಸೊಲ್ಲಾಪುರ, ವೈರಾಗ್ಯ ಸೊಲ್ಲಾಪುರ ಅಂತ ಹೇಳ್ತಾರೆ. ಅಲ್ಲಿಯ ರಾಜ ಇವರು. ಅವ್ರೇನು ಹೇಳಿದ್ರು, ಮಹಾನ್ ಶಿವಯೋಗಿ ಇವರು. ಇವರೆಲ್ಲ ಸುಮ್ಮನೆ ವಚನಗಳನ್ನು ಬರೆದಿಲ್ಲ ರೀ, ಅವರೆಲ್ಲ ಶಿವಯೋಗ ಮಾಡಿಕೊಂಡು ಬರೆದ್ರು. ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ. ಇಷ್ಟಲಿಂಗವೇ ಪ್ರಾಣ, ಪ್ರಾಣಲಿಂಗವೇ ಇಷ್ಟ, ದೃಷ್ಟಿ ಬಲಿಯಲು ಉಭಯ ಒಂದಾದುದು. ನೀವು ನೋಡ್ಬೇಕು ದಿನಾಲು ಆ ಇಷ್ಟಲಿಂಗವನ್ನ. ನೋಡಿದಾಗ ದೃಷ್ಟಿ ಬಲಿಯಲು ಉಭಯ ಒಂದಾದುದು. ಇಷ್ಟವನ್ನು ನೋಡಲು ಸಕಲ ಸಂಧಾನದ ನಿಷ್ಕಲದ ಬನಲೆಯ ನಿಷ್ಕಲಲಿಂಗ. ಬ್ರಹ್ಮಚಕ್ರದಲ್ಲಿರುವ ನಿಷ್ಕಲಲಿಂಗಕ್ಕೆ ನೀವು ಹೋಗ್ಬೇಕಾದ್ರೆ ಇಷ್ಟಲಿಂಗ ಪೂಜೆ ಮಾಡಬೇಕು. ಹೀಗಾಗಿ ಇಷ್ಟಲಿಂಗ ಮತ್ತು ಒಳಗಿರುವ ಪ್ರಾಣ ಒಂದೇ ಆಗಿರ್ತಾ ಇವೆ. ಪರಮಾತ್ಮ ಚಿತ್ಶಕ್ತಿಯ ಚಲನೆಯಿಂದ ಏನಾಗ್ತಾ ಇದೆ, ನಾನು ಅಂಗಸ್ಥಲ, ನನ್ನ ಕೈಯಲ್ಲಿರೋದು. ಡಾಕ್ಟರ್ ದಯಾನಂದ ನೂಲಿ MBBS MS ಖ್ಯಾತ ವೈದ್ಯರು ಲಿಂಗ ಪೂಜೆಯ ಪ್ರಸ್ತುತತೆ ಎನ್ನುವಂತಹ ಒಂದು ವೈಜ್ಞಾನಿಕ ವಿಚಾರವನ್ನ ತಮ್ಮ ಮುಂದೆ ಹೇಳಲಿದ್ದಾರೆ. ಇದು ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂಥ ಒಂದು ಉಪನ್ಯಾಸ. ದಯವಿಟ್ಟು ಎಲ್ಲರೂ ಅತ್ಯಂತ ಶಾಂತ ಚಿತ್ತತೆಯಿಂದ ಆಲಿಸಬೇಕು ಎನ್ನುವಂತಹ ವಿನಂತಿಯನ್ನ ಮಾಡ್ಕೊಳ್ತೀನಿ ನಾನು. ಎಲ್ಲರೂ ಕುರ್ಚಿ ತಗೊಂಡು ಈ ಬಾರಿ ಮುಂದೆ ಇಷ್ಟು ದೂರ ಕಾಣಿಸೋದು. ಅಕ್ಕ ಈ ಕಡೆ ಬರ್ರಿ ನೋಡಿ, ಇಲ್ಲಿ ಬರ್ರಿ, ಅಲ್ಲಿ ಸ್ಕ್ರೀನ್ ಹಾಕ್ಯಾರ್ರಿ. ಅಕ್ಕ ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಮುಂದೆ ಬರ್ರಿ, ಈ ಕಡೆ ಸುರೇಶ್ ಅಣ್ಣ ಮಕ್ಕಳೆಲ್ಲ ಮುಂದೆ ಬರ್ರಿ. ಸುರೇಶ್ ಅಣ್ಣ ಆ ಕಡೆ ಕೂತಿರ್ತಕ್ಕಂಥ ಹೆಣ್ಮಕ್ಳು ದಯಮಾಡಿ ಈ ಕಡೆ ಬರ್ಬೇಕ್ರಿ, ದಯಮಾಡಿ. ಇದು ಸಿಗಂಗಿಲ್ಲ ಬರ್ರಿ, ಅದು ನೋಡಿ ಬರ್ರಿ, ಸ್ಕ್ರೀನ್ ಅದು ನೋಡಿ ಬರ್ರಿ ಒಂದಿಷ್ಟ. ಅದ್ರ ಮೇಲೆ ಏನೇನೋ ವಿಶೇಷವಾಗಿರತಕ್ಕಂಥ ವೈಜ್ಞಾನಿಕ ವಿಚಾರಗಳನ್ನ ತೋರ್ಪಡಿಸೋರಿದ್ದಾರೆ ಸರ್. ಅವರು ದಯಮಾಡಿ ನೋಡಬೇಕು. ಕವಟಕೊಪ್ಪ ಗ್ರಾಮದ ಎಲ್ಲ ಗ್ರಾಮಸ್ಥರ ಪಾದಾರವಿಂದಗಳಿಗೆ ಅಥಣಿಯ ಪೂಜ್ಯರಲ್ಲಿ ನದಿ ಇಂಗಳ ಗ್ರಾಮ ಪೂಜ್ಯರ ಪಾದಾರವಿಂದಗಳಿಗೆ ಸುತ್ತ ಬಸವಾದಿ ಕ್ರಮಗಳನ್ನ ಮನದಲ್ಲಿ ಸ್ಮರಿಸುತ್ತಾ ತಮ್ಮೆಲ್ಲರ ಸಹಕಾರ ಇಲ್ಲಿ ಆಗತ್ತೆ. ಏಕೆಂದ್ರೆ ಇದು ಪ್ರವಚನವಲ್ಲ, ಇದು ಒಂದು ಅತ್ಯಂತ ಗಹನವಾದ ವಿಷಯವಾಗಿದ್ದು ಕ್ರಾಂತಿಯ ಸಂಕೇತ ಮೂರು ಅವತಾರಿ ವಿಭೂತಿನ ಸಲಿ. ಕ್ರಾಂತಿಯ ಸಂಕೇತ ಮೂರು ಅವತಾರ